गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि गानचतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरवे गुणगुरवे गुरुदैत्यकलक्षेत्रे गुरुधर्मसदाराध्याय गुरुपुत्र परित्रात्रे गुरुपाखण्डखण्डकाय गीतसाराय गीततत्त्वाय गीतगोत्राय धीमहि गूढगुल्फाय गन्धमत्ताय गोजयप्रदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि महालक्ष्मी माते वारे ಸಂತಸವತಾರೆ ನಮಗೆ ಸಿರಿ ಬೆಳಕ ಚೆಲ್ಲ ಮನೆಗೆ महालक्ष्मी वारे मनेगे संतसवतारे नಮಗೆ महालक्ष्मी वारे मनेगे ಸಿರಿ ಲಕ್ಷ್ಮಿ ಬಾರೆ ಮನೆಗೆ
ಷಣ್ಮುಖನ ಸೋದರನೇ ರಜತಗಿರಿ ಒಡೆಯನ ಕುಮಾರನೇ ರಜತಗಿರಿ ಒಡೆಯನ ಕುಮಾರನೇ ವಿಜಯ ವಿನಾಯಕನೇ ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ಗಜಮುಖನೇ ಕರುಣಾ ಸಾಗರನೇ ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ಹರಿಹರ ಬ್ರಹ್ಮರು ಅನವರತ ಭಜಿಸುವ ಹರಿಹರ ಬ್ರಹ್ಮರು ಅನವರತ ಭಜಿಸುವ ಭೂಜಗದೊಡೆಯ ಗಣೇಶನೇ ಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ನೀನೆ ಮೊದಲು ನಿನ್ನಿಂದ ತಾನೇ ಆರಂಭ ಜಗದೊಳೆಲ್ಲ ಮೊದಲ ಪೂಜೆ ನಿನಗಾದ ಮೇಲೆ ಉಳಿದ ಪೂಜೆ ಎಲ್ಲ ನೀನೆ ಮೊದಲು ನಿನ್ನಿಂದ ತಾನೇ ಆರಂಭ ಜಗದೊಳೆಲ್ಲ ಮೊದಲ ಪೂಜೆ ನಿನಗಾದ ಮೇಲೆ ಇನ್ನುಳಿದ ಪೂಜೆ ಎಲ್ಲ ನೀನು ಅರಸಿದರೆ ಯಾವ ಕಾರ್ಯವು ವಿಘ್ನವೆಂಬುದಿಲ್ಲ ನೀನು ಅರಸಿದರೆ ಯಾವ ಕಾರ್ಯವು ವಿಘ್ನವೆಂಬುದಿಲ್ಲ ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ಹರಿಹರ ಬ್ರಹ್ಮರು ಅನವರತ ಭಜಿಸುವ ಹರಿಹರ ಬ್ರಹ್ಮರು ಅನವರತ ಭಜಿಸುವ ಭೂಜಗದೊಡೆಯ ಗಣೇಶನೇ ವಿಜಯ ವಿನಾಯಕನೇ ಸುಲಭ ಪೂಜೆಗೆ ಭಕ್ತಿಯಿಂದ ನೀ ಒಲಿದು ಬೇಗ ಬರುವೆ ಹುಲ್ಲುಗರಿಕೆಯ ಹೂವಿನಂತೆ ಸ್ವೀಕರಿಸಿ ವರವ ಕೊಡುವೆ ಸುಲಭ ಪೂಜೆಗೆ ಭಕ್ತಿಯಿಂದ ನೀ ಒಲಿದು ಬೇಗ ಬರುವೆ ಹುಲ್ಲುಗರಿಕೆಯ ಹೂವಿನಂತೆ ಸ್ವೀಕರಿಸಿ ವರವ ಕೊಡುವೆ ಪ್ರೀತಿಯಿಂದ ನೆನೆದವರ ಮನದಿ ಸ್ಥಿರವಾಗಿ ನೀನು ನಿಲ್ಲುವೆ ಪ್ರೀತಿಯಿಂದ ನೆನೆದವರ ಮನದಿ ಸ್ಥಿರವಾಗಿ ನೀನು ನಿಲ್ಲುವೆ ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ಗಜಮುಖನೇ ಕರುಣಾ ಸಾಗರನೇ ಹರಿಹರ ಬ್ರಹ್ಮರು ಅನವರತ ಭಜಿಸುವ ಹೇಗೇನು ಹಿಡ್ಕೊಳಕ್ ಕೊಡ್ಲಿಲ್ಲ ನನಗೆ ಹರಿಹರ ಬ್ರಹ್ಮರು ಅನವರತ ಭಜಿಸುವ ಭೂಜಗದೊಡೆಯ ಗಣೇಶನೇ ಭೂಜಗದೊಡೆಯ ಗಣೇಶನೇ ವಿಜಯ ವಿನಾಯಕನೇ ಗಜಮುಖನೇ ಕರುಣಾ ಸಾಗರನೇ ಕನ್ನಡದ ಕಲಾಭಿಮಾನಿಗಳೇ ಕಲಾ ರಸಿಕರೇ ಹಾಗೂ ಕಲಾ ಪ್ರೇಮಿಗಳೇ ಈ ದಿನ ಬುಡಗನದೊಡ್ಡಿ ಗ್ರಾಮದಲ್ಲಿ ಶ್ರೀ ಶ್ರೀ ಲಕ್ಷ್ಮೀದೇವಿ ಅಮ್ಮನವರ 16ನೇ ಕರಗೋತ್ಸವದ ಪ್ರಯುಕ್ತ ಹಾಗೂ ಚನ್ನಪಟ್ಟಣ ತಾಲೂಕಿನ ಹೆಸರಾಂತ ರಂಗ ನಿರ್ದೇಶಕರಾದಂಥ ದಿವಂಗತ ಅಶೋಕ್ ಪ್ರಭುರವರ ಸ್ಮರಣಾರ್ಥವಾಗಿ ಹಾಗೂ ಎಂ ಧರ್ಮೇಂದ್ರ ಕುಮಾರ್ ಅವರ ದಕ್ಷ ನಿರ್ದೇಶನದಲ್ಲಿ ಈ ದಿನ
ದಕ್ಷ ಯಜ್ಞ ಅಥವಾ ಭೃಗುಮುನಿಯ ಗರ್ವಭಂಗ ಎಂಬ ಸುಂದರ ಪೌರಾಣಿಕ ಭಕ್ತಿ ಪ್ರಧಾನವಾದ ನಾಟಕವನ್ನು ಅಭಿನಯಿಸುತ್ತಿದ್ದೇವೆ. ಈ ನಾಟಕದಲ್ಲಿ ಪಾತ್ರಧಾರಿಗಳಿಂದಾಗಲಿ ಹಾಗೂ ವಾದ್ಯಗೋಷ್ಠಿಯವರಿಂದಾಗಲಿ ಯಾವುದೇ ತಪ್ಪು ತೊದಲು ನುಡಿಗಳು ಅಪಸ್ವರಗಳು ಬಂದರೆ ಹಂಸಕ್ಷೀರ ನ್ಯಾಯದಂತೆ ಅದನ್ನು ಮನ್ನಿಸಿ ಈ ಪ್ರಭು ಸಂಘದ ಕಲಾಬಳಗದ ಎಲ್ಲ ಕಲಾಭಿಮಾನಿಗಳನ್ನು ಅವಧಿಸಿ ಅರಸಬೇಕಾಗಿ ತಮ್ಮಲ್ಲಿ ವಿನಂತಿ. ಹಾಗೂ ಈ ದಿನ ಆ ಮಲೆ ಮಾದೇಶ್ವರನನ್ನು ಸ್ಮರಿಸುತ್ತಾ ನಮಗೂ ನಿಮಗೂ ಎಲ್ಲರಿಗೂ ಒಳಿತನ್ನು ಮಾಡಲಿ ಎಂದು ಪ್ರಾರ್ಥಿಸುತ್ತೇನೆ. ಹಲೋ 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 ಮಾದೇವಾ ಪಾರಯಾನಿ ದರುಸನವ ತೋರೆಯ ಮಾದೇವಾ ಪಾರಯಾನಿ ದರುಸನವ ತೋರೆಯ ಕರುಣಿಸಿ ಬಾರೋ ಕರುಣೆಯ ತೋರೋ ಕರುಣಿಸಿ ಬಾರೋ ಕರುಣೆಯ ತೋರೋ ಭಕ್ತರ ಕಾಪಾಡಲು ನೀ ಮೊರೆಯನು ಕೇಳಲು ಮಾದೇವ ಬಾರೆಯ ನೀ ದರುಸನವ ತೋರೆಯ ಹಲೋ ಹಲೋ ಬಾಳಲಿ ನಾನು ಬಳಲಿದೆನಯ್ಯ ದಾರಿ ಕಾಣದೆ ನಾನೊಂದು ಬಾಳಲಿ ನಾನು ಬಳಲಿದೆನಯ್ಯ ದಾರಿ ಕಾಣದೆ ನಾನೊಂದು ಮೂಡಲಗಿರಿಯೋನೆ ಮುದ್ದು ಮಾದೇವನೇ ಮೂಡಲಗಿರಿಯೋನೆ ಮುದ್ದು ಮಾದೇವನೇ ಎದ್ದು ನೀ ಬಾರೆಯ ಸ್ವಾಮಿ ದೀನ ನಾನೋಡೆಯ ದೇವ ಮೂಡಲಗಿರಿಯೋನೆ ಮುದ್ದು ಮಾದೇವನೇ ಎದ್ದು ನೀ ಬಾರೆಯ ಸ್ವಾಮಿ ದೀನ ನಾನೋಡೆಯ ಕರುಣಿಸಿ ಬಾರೋ ಕರುಣೆಯ ತೋರೋ ಕರುಣಿಸಿ ಬಾರೋ ಕರುಣೆಯ ತೋರೋ ಭಕ್ತರ ಕಾಪಾಡಲು ನೀ ಮೊರೆಯನು ಕೇಳಲು ಮಾದೇವ ಬಾರೆಯ ನೀ ದರುಸನವ ನೀಡೆಯ ನಿನ್ನನು ಕಾಣುವ ಆಸೆಯು ಎಂದು ಕಾಣೆನು ನಾನು ಏಕೆಂದು ನಿನ್ನನು ಕಾಣುವ ಆಸೆಯು ಎಂದು
ಕಾಣೆನು ನಾನು ಏಕೆಂದು ಕಾಳು ಬೆಟ್ಟದ ಗುಡಿಯೋ ಏಳು ಬೆಟ್ಟದ ಗುಡಿಯೋ ತಾಳು ಬೆಟ್ಟದ ನಡೆಯೋ ಏಳು ಬೆಟ್ಟದ ಗುಡಿಯೋ ಒಂದನು ನಾನರಿಯೇ ದೇವಾ ಏನನು ನಾ ತಿಳಿಯೇ ಸ್ವಾಮಿ ತಾಳು ಬೆಟ್ಟದ ನಡೆಯೋ ಏಳು ಬೆಟ್ಟದ ಗುಡಿಯೋ ಒಂದನು ನಾನರಿಯೇ ದೇವಾ ಏನನು ನಾ ತಿಳಿಯೇ ಸ್ವಾಮಿ ಕರುಣಿಸಿ ಬಾರು ಕರುಣೆಯ ತೋರು ಕರುಣಿಸಿ ಬಾರು ಕರುಣೆಯ ತೋರು ಮಧುಕರ ಕಾಪಾಡಲು ನೀ ಮೊರೆಯನ್ನು ಕೇಳಲು ಮಾದೇವಾ ಬಾರೆಯ ನೀ ಕರುತನವ ನೀಡೆಯ ನಂಬಿದ ಭಕ್ತರ ಮನದಲ್ಲಿ ನಲಿವ ಗುರುವು ನೀನಯ್ಯ ಬೇಡಿದ ಭಾಗ್ಯವ ಕೊಟ್ಟು ತಲುವ ಪ್ರಭುವು ನೀನಯ್ಯ ನಂಬಿದ ಭಕ್ತರ ಮನದಲ್ಲಿ ನಲಿವ ಗುರುವು ನೀನಯ್ಯ ಬೇಡಿದ ಭಾಗ್ಯವ ಕೊಟ್ಟು ತಲು ಪ್ರಭುವು ನೀನಯ್ಯ ನೀನು ಬಾರದೆ ನಾನು ಉಳಿಯನು ನೀನು ಬಾರದೆ ನಾನು ಉಳಿಯನು ದೇವಾ ಬಾರೆಯ ಮಹಾದೇವ ಬಾರೆಯ ಮಹಾದೇವ ಬಾರೆಯ ಜಯ ಜಯ ಜಾಲರೂಪಾಯ ಜಯ ಜಯ ಜಾತಲೀಲಾಯ ಜಯ ಜಯ ಜಾಲವರ್ಣಾಯ ಜಯ ಜಯ ಜಾತರಹಿತಾಯ ಜ್ಯೋತಿರೂಪಾಯ ನಮಃ ನಮೋ ನಮಃ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಿನಗೆ ಮಂಗಳವಾಗಲಿ ಆದಿಶಕ್ತಿ. ದೇವ, ನೀನಿಲ್ಲದೆ ಸೃಷ್ಟಿ ಇಲ್ಲ, ಸೃಷ್ಟಿ ಇಲ್ಲದೆ ಶೃಂಗಾರ ಲೀಲೆಗಳಿಲ್ಲ. ಅದೇಕೆ ಈ ಆದಿಶಕ್ತಿಯ ಅಂದವಾದ ರೂಪವನ್ನು ನೋಡದೆ ಜ್ಯೋತಿ ರೂಪಾಕಾರನಾಗಿ ಬೆಳಗುತ್ತಿರುವೆ? ಈ ರೂಪರಹಿತವಾದ ಬಯಲ ಬೆಳಕಿನಲ್ಲಿ ನಾನೊಬ್ಬಳೇಕೆ ವಾಸ ಮಾಡಬೇಕು ದೇವ? ನೀ ರೂಪಾಕಾರನಾಗಿ ಬಂದು ನನಗೊಂದು ಜಗತ್ತನ್ನು ನಿರ್ಮಿಸಿ ಶಾಂತಿಯನ್ನು ಕರುಣಿಸಬೇಕೆಂದು ಇದು ನಿನ್ನಲ್ಲಿ ಬೇಡಿಕೊಳ್ಳುವೆನು ಪರಮಾತ್ಮ. ಹತ್ತ ನೋಡು ಆದಿಶಕ್ತಿ, ನಿನ್ನ ಮನದಾಸೆಯು ನನ್ನಲ್ಲಿ ಸೇರಿ ಒಂದು ರೂಪಾಕಾರವಾದ ಆಶಾ ಲೋಕದ ಅಂಡವು ಜನಿಸಿದು. ಅದು ಇನ್ನು ಸ್ವಲ್ಪ ಕಾಲದಲ್ಲಿಯೇ ನನ್ನ ಇಚ್ಛಾ ಮಾತ್ರದಿಂದ ಬಾಯ್ಬಿಟ್ಟು ಆದಿಶಕ್ತಿಯ ಬಾಳಿಗೆ ನೆರವಾಗುವುದು. ಇದು ನಿಶ್ಚಯವೇ ಪರಮಾತ್ಮ? ನಿಶ್ಚಯವಲ್ಲದೆ ನಿಜವಲ್ಲವೇ?
ಇನಿಯನೆ ಮನದೊಳು ಗಲು ಗಲು ಎನ್ನುತ್ತ ಇನಿಯನೆ ಮನದೊಳು ಗಲು ಗಲು ಎನ್ನುತ್ತ ನಲವೇರಿ ಬಾ ನಲಿದಾಡು ಬಾ ಇನಿಯನೆ ಮನದೊಳು ಗಲು ಗಲು ಎನ್ನುತ್ತ ಇನಿಯನೆ ಮನದೊಳು ಗಲು ಗಲು ಎನ್ನುತ್ತ ನಲವೇರಿ ಬಾ ಅನುಪಮ ರೂಪದಿ ಮನದೊಳು ನೆಲೆಸಿ ಅನುಪಮ ರೂಪದಿ ಮನದೊಳು ನೆಲೆಸಿ ಇನಿಯನೆ ನಮಿಸುವೆ ಕರುಣಿಸು ಕೃಪೆಯ ಇನಿಯನೆ ನಮಿಸುವೆ ಕರುಣಿಸು ಕೃಪೆಯ ಕರುಣಿಯ ಮನದೊಳು ಗಲು ಗಲು ಕರುಣಿಯ ಮನದೊಳು ಗಲು ಗಲು ಕರುಣಿಯ ಮನದೊಳು ಗಲು ಗಲು ತರುಣಿಯ 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 ಮನದೊಳು ಗಲು ಗಲು ನಲವೇರಿ ಬಾ ನಲಿದಾಡು ಬಾ ಇನಿಯನೆ ಮನದೊಳು ಗಲು ಗಲು ಎನ್ನುತ್ತ ಇನಿಯನೆ ಮನದೊಳು ಗಲು ಗಲು ಎನ್ನುತ್ತ ನಲವೇರಿ ಬಾ ಪ್ರಣಯ ಪ್ರೇಮದ ಪ್ರಿಯಕರ ರಾಣಿ ಆ ಆ, ಪ್ರಣಯ ಪ್ರೇಮದ ಪ್ರಿಯಕರ ರಾಣಿ ಮಣಿಯೊಡೆ ಧ್ಯಾನಿಸಿ ಎದಗಾಗಿ ಕುಳಿತೆ ಮಣಿಯುತೆ ಧ್ಯಾನಿಸಿ ಎನಗಾಗಿ ಕುಳಿತೆ ತಳೆಯುತ್ತೆ ಭುವನವ ಗಲು ಗಲು ಎನ್ನುತ್ತೆ ತಳೆಯುತ್ತೆ ಭುವನವ ಗಲು ಗಲು ಎನ್ನುತ್ತೆ ತಳೆಯುತ್ತೆ ಭುವನವ ಗಲು ಗಲು ಎನ್ನುತ್ತೆ ತಳೆಯುತ್ತೆ ಭುವನವ ಗಲು ಗಲು ನಲಿದಾಡು ಬಾ ಇನಿಯನ ಮನದಲ್ಲಿ ಗಲು ಗಲು ಎನ್ನುತ್ತ ಇನಿಯನ ಮನದಲ್ಲಿ ಗಲು ಗಲು ಎನ್ನುತ್ತ ನಲವೇರಿ ಬಾ ಮರೆಯಾಗಿ ನಿಂತು ಮಾತನಾಡುತ್ತಿದ್ದ ಪರಮಾತ್ಮ ಅದೇಕೆ ರೂಪಾಕಾರನಾಗಿ ಮೈದೋರಿದೆ? ಶಕ್ತಿ, ನಿನ್ನ ಭಕ್ತಿಯಿಂದ ಕೂಡಿದ ಈ ನಿನ್ನ ಸುಂದರವಾದ ರೂಪನ್ನು ನೋಡಿ ನಿನ್ನೊಡನೆ ನೆರೆಯಬೇಕೆಂದು ಮನ ಮಾಡಿ ಬಂದಿರುವ ಇದೊಂದು ರೂಪು. ಈ ರೂಪಿಗೆ ನೆಲೆಯಲು ಸ್ಥಳವಿಲ್ಲ ಅಂಡದಲ್ಲಿ. ಹಾ, ನೆರೆಯಬೇಕಾದರೆ ಸರಸವಾಡಿ ಸೃಷ್ಟಿಗೆಲ್ಲ ಭಾಗಿಯಾಗಿ ನಾನಿಷ್ಟದಂತೆ ವರ್ತಿಸಬೇಕು. ಶಿವನು ಶಕ್ತಿಗೆ ಅಧೀನನಾಗಬೇಕೆಂಬುದೊಂದು ಕನಸು. ನೆನಸು ಮರೆಯಲ್ಲಿ ಸರಸವಾಡುವುದೊಂದು ಹೊಲಸು. ಜನಿಸು ಜನ್ಮ ಶೃಂಗಾರ ತೆರೆಯಲ್ಲಿ ಮರುಳಿ ಉರುಳಿಸುವಿನ ಮತ್ತೆ ಮನಮೋಹನಾಂಗಿಯಾಗಿ ತಿರುಗಿ ತಿರುಗಲೇಕೆನ್ನೋ ಬಾತರಣಿ ಮನಮರುಗಿ ಮರುಗಲೇಕೆ ನಿಂತಿರ್ಪನಿ ಶೃಂಗಾರ ಹರಣೆ.
ಮಾಯಾಮೋ ಆರೋಪಿಣಿ ಆಕಾರದಾಕಾರ ಓ ಕಾರಿಣಿ ಮಾಯಾಮೋ ಆರೋಪಿಣಿ ಪ್ರಣಯ ಪ್ರೇಮಿ ಪ್ರಿಯದರಾಣಿ ಕನಕ ಸುಂದರಿ ಪ್ರಣಯ ಪ್ರೇಮಿ ಪ್ರಿಯದರಾಣಿ ಕನಕ ಸುಂದರಿ ಪ್ರಣಯ ಗೀತ ರಾಜರಾಜೇಶ್ವರಿ ಪ್ರಣಯ ಗೀತ ರಾಜರಾಜೇಶ್ವರಿ ಆಕಾರದಾಕಾರ ಓ ಕಾರಿಣಿ ಮಾಯಾ ಆರೋಪಿಣಿ ಚೆಲುವು ಗೆಲುವು ಒಲವು ನಲಿವು ಚೆಲುವನ ಸುನಗೆ ಸ್ವಾಮಿ ಚೆಲುವು ಗೆಲುವು ಒಲವು ನಲಿವು ಚೆಲುವನ ಸುನಗೆ ಬಯಲ ಜೋಡಿ ನಯನ ಕಾರಣೀಯ ಸ್ವಾಮಿ ಬಯಲ ಜೋಡಿ ನಯನ ಕಾರಣೀಯ ಆಕಾರದಾಕಾರ ಓಂಕಾರನೇ ಮಾಯಾ ಮೋಹಾರೂಪನೇ ಒಲವ ಕಾಂತಿ ಚೆಲುವು ಜಗವು ತಳೆದ ಕಾಂತಿಯ ಒಲವ ಕಾಂತಿ ಚೆಲುವು ಜಗವು ತೆಳೆದ ಕಾಂತಿಯ ಬಯಲ ಜ್ಯೋತಿ ನಯನ ಕಾಂತಿ ಕಾರಿಣಿ ಬಯಲ ಜ್ಯೋತಿ ನಯನ ಕಾಂತಿ ಕಾರಿಣಿ ಆಕಾರದಾಕಾರ ಓ ಕಾರಿಣಿ ಮಾಯಾ ಮೋಹಾರೂಪನೇ ರೂಪನೇ 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 ನೀ ನೋಡು ದೇವಿ ಶಿವಶಕ್ತಿಯರ ಸರಸ ಸಲ್ಲಾಪದಲ್ಲಿ ಬಯಲೊಂದು ಬ್ರಹ್ಮಾಂಡ ಭೂಮಿಯಾಗಿ ಪರಿಣಮಿಸಲಿಲ್ಲವೇ? ಪರಿಣಮಿಸಿತು. ಆದರೆ ಈ ಬ್ರಹ್ಮಾಂಡದ ಹೆಚ್ಚಿನ ಕುಂದಿನ ಘನತೆಗಳನ್ನು ಸರಿಪಡಿಸುವ ಆ ನವಬ್ರಹ್ಮರುಗಳಾರು ದೇವ? ಅವರೇ ನನ್ನ ಮಾನಸ ಬ್ರಹ್ಮರಿಂದ ಕುಲವೆತ್ತಿ ರೂಪಾಕಾರವಾದ ನವಬ್ರಹ್ಮಗಳು. ಅವರಿಂದು ನನ್ನ ಪಂಚಾಕ್ಷರಿಯ ಪಂಚಭೂತಗಳ ಮಿಲನದಿಂದ ಈ ಸೃಷ್ಟಿಗೆಲ್ಲ ಸಹಾಯಕರಾಗುವರು. ಅವರೆಲ್ಲಿ ಕಂಗಾಣದೀರ್ಪರಿ ಬ್ರಹ್ಮಾಂಡದಲ್ಲಿ? ಹತ್ತ ನೋಡು ರಾಜೇಶ್ವರಿ, ಸತ್ವ ರಾಜ ತಮೋ ಗುಣಗಳ ಆಕಾರ 3 ಆರಾಧಿಸುತ್ತಿರುವ ನವಬ್ರಹ್ಮ ಋಷಿಗಳು. ನೋಡಿದನು ಪರಮಾತ್ಮ. ಆ ಋಷಿಗಳ ದಿವ್ಯ ತೇಜಸ್ಸು ನನ್ನ ಕಣ್ಣಿನ ನೋಟವನ್ನೇ ಹಿಂದಕ್ಕೆ ಸೆಳೆಯುತ್ತಿರುವುದು. ಪ್ರಾಣೇಶ್ವರ, ಅವರಾರೆಂದು ನನಗೆ ತಿಳಿ ಹೇಳಿದಿರಾ? ಹೇಳುವೆನು. ಕುಮುದ ಪೀಠದ ಮೇಲೆ ನೀಲಾಂಬರವನ್ನುಟ್ಟು ನಂದನ ವನದ ನೀಲಹಸ್ತಿಯ ಮೈಬಣ್ಣವನ್ನು ಧಿಕ್ಕರಿಸಿ ಮೆರೆಯುತ್ತಿರುವ ಆ ಬ್ರಹ್ಮಯೋಗಿಗಳೇ ನನ್ನ ಸಾತ್ವಿಕದಿಂದ ಉದ್ಭವಿಸಿದ ಹತ್ರಿ, ನಾರದ, ವಸಿಷ್ಠಗಳು. ರತ್ನಾಂಬರವನ್ನು ಧರಿಸಿ ರತ್ನ ಪೀಠದ ಮೇಲೆ ಕುಳಿತು ಕುಂಕುಮದ ಕಾಂತಿಯನ್ನೇ ಅಲ್ಲಗಳೆಯುತ್ತಿರುವ ಆ ಪರಮದೇವರುಗಳು. ಅವರೇ ನನ್ನ ಪವಿತ್ರ ತಾಮಸ ಕಳೆಯಿಂದ ರೂಪವೆತ್ತಿದ ಗಾರ್ಗೇಯ, ಭಾರದ್ವಾಜ ಹಾಗೂ ಗೌತಮ ಬ್ರಹ್ಮಗಳು. ಪ್ರಾಣೇಶ್ವರ, ಪಟ್ಟ ಮಡಿಯನ್ನುಟ್ಟು ಪರಾಗದ ಪೀಠದ ಮೇಲೆ ಪಾದರಿಯ ಪ್ರಕಾಶವನ್ನೇ ಪಳೆಯುತ್ತಿರುವ ಆ ಪರಮದೇವರುಗಳು. ಅವರೇ ಆ ದೇವಬ್ರಹ್ಮಗಳೇ ಹಾಂಗಿರಸ, ಕಶ್ಯಪರೆಂಬ ಸೃಷ್ಟಿಕರ್ತನ ಪ್ರತಿರೂಪಗಳು. ಅಲ್ಲದೆ ಹತ್ತ ನೋಡು ರಾಜೇಶ್ವರಿ, ನೋಡುವನೆ ಅದಷ್ಟು ದಕ್ಷತೆಯಿಂದ ಶೋಣಿ ಸಾಂಬರವನ್ನು ಧರಿಸಿ ದಂತ ಪೀಠದ ಮೇಲೆ ದುಗ್ಧಾಂಬಿದಿಯ ಗಾಂಭೀರ್ಯವನ್ನು ಧಿಕ್ಕರಿಸುತ್ತಾ ಶಮಂತಕದ ಮೈಬಣ್ಣವನ್ನು ಸೆಳೆಯುತ್ತಿರುವ ಧೀರನೆ ನನ್ನ ರಾಜಸದಿಂದ ಉದ್ಭವಿಸಿದ ದಕ್ಷ ಬ್ರಹ್ಮನು. ಸ್ವಾಮಿ, ಆದರೂ ಈ ಜಗತ್ತಿನಲ್ಲಿ ಅವರವರ ಧರ್ಮ ಅಧರ್ಮವನ್ನು ಪರೀಕ್ಷಿಸುವುದಕ್ಕಾಗಿ ಅದಾವ ಶಕ್ತಿಯನ್ನು ಸೃಷ್ಟಿಸಿರುವುದೇ ದೇವ? ಅವರು ಮುಂದಿನ ನಿನ್ನ ಛಾಯಾಶಕ್ತಿಗಳು. ಬೆಲವೆಣ್ಣೆಂ ಪೆಡನಿಂ ಚೆಲುಪೆಣ್ಣೆ ಹಿಡಿ ಮಿಡಿತ ಚೆಲುಕೇಶ ಮಿಡಿತಾಗಿ ಮುದ್ರಿಕೆಯ ನಡುಬಳಿಕೆಯ ಮಂದಾರವಲ್ಲಿಯ ಸೊಬಗೆತ್ತ ಪೆಣ್ಣಂ ಪಡನೀಂ ಆದಿಶಕ್ತಿ. ಆ ಚೆಲುವೆ ನಿಮಗೆ ತಾಂ ಶಿವನೆಸರ್ಗಿಂದು ಚಂದಿಲ್ಲ ಪರಿಪೆಣ್ಣಂ. ಚಂದ ಚಂದದ ಪೆಣ್ಣಂ ನೋಡೆ ಹಂದದ ಕಲೆ ಪುಟ್ಟಗಂ. ಶಿವಕಲೆಗಿಂದು ಶಿರಬಾಗುವೆನು, ಶಶಿರೇಖೆ ಮೂಡುವಳು. ಬೃಡ ನೋಡು ನಿನ್ನ ಮಡದಿಯ ಮಾಯಾ ಮಾಯಾ. ಶಿವಶಕ್ತಿಯರಿಗೆ ನಮಸ್ಕರಿಸುವೆನು. ಮಾಯಾ ನಿನಗೆ ಮಂಗಳವಾಗಲಿ. ಮಾಯಾ ನಿನಗೆ ಮಂಗಳವಾಗಲಿ. ನೀನೀಗಲೇ ಪ್ರಪಂಚದ ಜ್ಞಾನ ದೃಷ್ಟಿಯನ್ನು ಪರೀಕ್ಷಿಸಲು ಮೀಸಲಾಗಿರುವೆ. ನನ್ನ ಮಾನಸ ಬ್ರಹ್ಮನಾದ ದಕ್ಷನು
ಜಗತ್ ಸೃಷ್ಟಿಗಾಗಿ ಮಕ್ಕಳನ್ನು ಬೇಡುತ್ತಾ ಉಗ್ರವಾದ ತಪಸ್ಸನ್ನಾಚರಿಸುತ್ತಿರುವನು. ನೀನು ಅವನಲ್ಲಿಗೆ ಹೋಗಿ ನಿನ್ನ ಮಾಯೆಯನ್ನು ಅವನಲ್ಲಿ ಬೀರು. ಅದರಲ್ಲಿ ದಕ್ಷನು ಜಯಶೀಲನಾದರೆ ಆತನಿಗೆ ಬೇಕಾದ ವರಗಳನ್ನು ನಾನು ಕೊಡುವೆನು. ಅನಂತರ ಬ್ರಹ್ಮಾಂಡ ಅಷ್ಟದಳ ಕಲಶಪ್ರಾಯವಾದ ಕನಕಾದ್ರಿಯಲ್ಲಿ ನಾನು ಕೈಲಾಸಪತಿಯಾಗಿ ನೆಲೆಸುವೆನು. ತಮ್ಮ ಚಿತ್ತ, ನಾನಿನ್ನು ಹೋಗಿ ಬರುವೆ. ಆದಿಶಕ್ತಿ, ಸ್ವಾಮಿ, ನೋಡಿದೀಯಾ ನನ್ನ ಇಚ್ಛಾ ಮಾತ್ರದಿಂದ ಸೇರಿದ ಈ ಜಗತ್ತನ್ನು? ನೋಡಿದಿನ ಪರಮಾತ್ಮ. ಚಿನ್ನದ ಬರೆಯಣೆಯಂತೆ ಹೊಳೆಯುತ್ತಿರುವ ಜಗತ್ತು ನನ್ನ ಲೀಲಾಭವನವಾಯಿತು. ಆ ಭುವನ ಭವನದಲ್ಲಿ ಆಡು, ನಲಿದಾಡು. ಆಡುವೆನು ಸ್ವಾಮಿ, ಶಿವನನ್ನು ಕೂಡಿ ನಲಿದಾಡುವೆನು. ವೇದಾಗಮನ ಜನ್ಯೇ ಶಿವ ಸಂಪೂರ್ಣೇ ಪ್ರಾಣೇಶ್ವರಿ ದೇವಿ ಅನ್ನಪೂರ್ಣೆ. ಆದಿಶಕ್ತಿ, ಕಾವಿಣಿ ಪದಾಚಾಯಿನಿ ಓ ಕಾವಿಣಿ ಪದಾಚಾಯಿನಿ ಮಮ ಪ್ರೇಮ ವಶಿನಿ ಆನಂದವಾಹಿನಿ ಮಮ ಪ್ರೇಮ ವಶಿನಿ ಆನಂದವಾಹಿನಿ ಓ ಕಾವಿಣಿ ಪದಾಚಾಯಿನಿ. ಸ್ವಾಮಿ, ತ್ರಿಪುರ ಸುಂದರಿ ಮಹಾರಾಜೇಶ್ವರಿ ಶಿವನಲು ಮೇಯಲಿ ಅಲಿದಾಡು ಶಿವನಾರಿ. ತ್ರಿಪುರ ಸುಂದರಿ ಮಹಾರಾಜೇಶ್ವರಿ ಶಿವನಲು ಮೇಯಲಿ ಅಲಿದಾಡು ಶಿವನಾರಿ. ಬಾಳೆ ಮೈದಾರಿ ಪರಮೇಶ್ವರಿ
ಮನದ ಮನದಾಸೆ ಈಡೇರಿದೀಗ. ಕಣ್ಣಲ್ಲೂ ನೀನೆ ಮನದಲ್ಲೂ ಎಲ್ಲೆಲ್ಲೂ ನೀನೆ ಇರುವೆ. ಅನುಗಾಲದಿಂದ ಈ ಪಾದ ಸೇವೆಯನ್ನು ಕಂಡು ತೋರು ರಮಣ. ಕಣ್ಣಲ್ಲೂ ನೀನೆ ಮನದಲ್ಲೂ ನೀನೆ ಎಲ್ಲೆಲ್ಲೂ ನೀನೆ ಇರುವೆ. ಅನುಗಾಲದಿಂದ ಈ ಪಾದ ಸೇವೆಯನ್ನು ಕಂಡು ತೋರು ರಮಣ. ಜಗದೀಶನೇ ನರುಜಯೇಶನೇ, ಈ ನಮ್ಮ ಮಿಲನ ಜಗಭಾಗ್ಯ ಸಾಧನ. ಈ ನಮ್ಮ ಮಿಲನ ಜಗಭಾಗ್ಯ ಸಾಧನ. ಜಗದೀಶನೇ ಹೃದಯೇಶನೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಮಃ ಶಿವಾಯ. ಜಯ ಜಯ ಕೈಲಾಸವಾಸ, ಜಯ ನಿಜ ಮನದ ನಿವಾಸ. ಜಯ ಜಯ ಕೈಲಾಸವಾಸ, ಜಯ ನಿಜ ಮನದ ನಿವಾಸ. ಜಯ ಶಿವ ಶಂಕರ, ಜಯ ಪರಮೇಶ್ವರ. ಜಯ ಶಿವ ಶಂಕರ, ಜಯ ಪರಮೇಶ್ವರ. ಜಯ ಸಕಲೋದ್ಧಾರ. ಆ ಜಯ ಸಕಲೋದ್ಧಾರ. ಆ ಜಯ ಸಕಲೋದ್ಧಾರ. ಜಯ ಸಕಲೋದ್ಧಾರ. ಜಯ ಜಯ ಕೈಲಾಸವಾಸ, ಜಯ ನಿಜ ಮನದ ನಿವಾಸ. ಭಕ್ತವತ್ಸಲನೆ, ದಿಗಂಬರನೆ, ಗಜಚಾಮ್ರಾಂಬ್ರನೆ, ಪರಮೇಶ್ವರ. ಪರಮೇಶ್ವರ, ನಿನ್ನನ್ನೇ ನಂಬಿದೆ, ನಿನ್ನನ್ನೇ ಭಜಿಸಿದೆ. ಸಂತಾನ ಭಾಗ್ಯಕ್ಕೆ ನಾ ಹಂಬಲಿಸಿದೆ. ನಿನ್ನನ್ನೇ ನಂಬಿದೆ, ನಿನ್ನನ್ನೇ ಭಜಿಸಿದೆ. ಸಂತಾನ ಭಾಗ್ಯಕ್ಕೆ ನಾ ಹಂಬಲಿಸಿದೆ. ಭಕ್ತರ ಬಂದು ಕರುಣಾ ಸಿಂಧು, ಭಕ್ತರ ಬಂದು ಕರುಣಾ ಸಿಂಧು. ದಯ ಮಾಡಿ ವರ ನೀಡು ನೀ ಬೇಗ ಬಂದು. ದಯ ಮಾಡಿ ವರ ನೀಡು ನೀ ಬೇಗ ಬಂದು. ಜಯ
ಜಯ ಕೈಲಾಸವಾಸ ಜಯ ನಿಜ ಮನದ ನಿವಾಸ. ಹೇ ದೇವದೇವ, ಪರಮೇಶ್ವರ, ಮಹಾದೇವ, ನಂದಿ ವಾಹನನೆ ಓಂಕಾರನೆ ಮೊರೆಯು ಕೇಳದೇನೋ, ಬೇಡಿಕೊಂಡೆ ಪರಶಿವನೆ ನಿನ್ನ ಪೂರೈಸೋ ಬಯಕೆಯನ್ನು. ಭಕ್ತ ವತ್ಸಲನೆ ಎನ್ನ ಪ್ರಾರ್ಥನೆಯು ಕೇಳದೇನೋ ಸ್ವಾಮಿ, ಮೊರೆಯ ಹಾಲಿಸಿ ಕರುಣೆ ತೋರಿಸಿ ಕಾಯೋ ಭಕ್ತ ಪ್ರೇಮಿ. ಶಂಭೋ ಶಂಭೋ ಶಂಕರ ಜಯ ಜಯ ಕೈಲಾಸವಾಸ ಜಯ ನಿಜ ಮನದ ನಿವಾಸ. ಜಯ ಜಯ ಕೈಲಾಸವಾಸ ಜಯ ನಿಜ ಮನದ ನಿವಾಸ. ಜಯ ಶಿವ ಶಂಕರ ಜಯ ಪರಮೇಶ್ವರ. ಜಯ ಶಿವ ಶಂಕರ ಜಯ ಪರಮೇಶ್ವರ ಜಯ ಸಕಲೋದ್ಧಾರ. ಜಯ ಸಕಲೋದ್ಧಾರ. ಜಯ ಸಕಲೋದ್ಧಾರ. ಜಯ ಸಕಲೋದ್ಧಾರ. ಜಯ ಜಯ ಕೈಲಾಸವಾಸ ಜಯ ನಿಜ ಮನದ ನಿವಾಸ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.
ತದ್ದೆಂಗಿಣ ತಗದಿತ್ತಗ ಜಣ ತಗ ತದ್ದೆಂಗಿಣ ತಗದಿತ್ತಗ ಜಣ ತಗ ತದ್ದೆಂಗಿಣ ತಗ ತಗ ತರಿಕಿಟ ತಗ ತದ್ದೆಂಗಿಣ ತಗ ತಗ ತರಿಕಿಟ ತಗ ತಗಿಟ ತದಿಮಿ ತಗಿಟ ತದಿಮಿ ತಗದಿಮಿ ತಗಿಟ ತದಿಮಿ ತಗಿಟ ತದಿಮಿ ತಗದಿಮಿ ತದಿಮಿ ತಗ ತಗಿಟ ತಗ ತಗಿಟ ತದಿಮಿ ತದಿಮಿ ತಗ ತಗಿಟ ತಗ ತಗಿಟ ತದಿಮಿ ತಗಿಟ ದಿಗಿಟ ತಗಿಟ ದಿಗಿಟ ತಾಂ ತಾಂ ತಗಿಟ ದಿಗಿಟ ತಗಿಟ ದಿಗಿಟ ತಾಂ ತಾಂ ತೊಂ ತೊಂ ತರಿಗಿಟ ತತ್ತರಿಗಿಟ ತಗ ತಗಿಟ ತಜೆಣು ತಗಿಟ ತಜೆಣು ತಗ ಜೆಣು ತೊಂ ತೊಂ ತರಿಗಿಟ ತತ್ತರಿಗಿಟ ತಗಿಟ ತಜೆಣು ತಗಿಟ ತಜೆಣು ತಗ ಜೆಣು ತಾಕಿಟ ತರಿಗಿಟ ತರಿಗಿಟ ಗಿಟ ತಗ ತಗಿಟ ತಾಂಗು ತಗಿಟ ತಾಂಗು ತಗ ತರಿ ತಾಗಿಟ ತರಿಗಿಟ ತರಿಗಿಟ ಗಿಟ ತಗಿಟ ತಾಂಗು ತಗಿಟ ತಾಂಗು ತಗ ತರಿ ತಗದಿಮಿ ತಗ ಜೆಣು ತಗದಿಮಿ ತಗ ಜೆಣು ದಿಗಿಟ ತಗಿಟ ದಿಗಿಟ ತಗಿಟ ತಗ ಜೆಣು ದಿಗಿಟ ತಗಿಟ ದಿಗಿಟ ತಗಿಟ ದಿಗಿಟ ತಗಿಟ ದಿಗಿಟ ತಗಿಟ ತಗ ಜೆಣು ತಜ್ಜೆ ತಗ ಜೆ ತಗಿಟ ಜೆ ತದಗಿಣತಂ 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 ತಜ್ಜೆ ತಗ ಜೆ ತಗಿಟ ಜೆ ತದಗಿಣತಂ 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 ತಜ್ಜೆ ತಗ ಜೆ ತಗಿಟ ಜೆ ತದಗಿಣತಂ 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 ತಾ ತದಗಿಣತಂ 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 ತಾ ತದಗಿಣತಂ 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 ಮಳೆ ಬಿಸಿಲುಗಳ ತಾಪವನ್ನ ಸೈರಿಸಿಕೊಂಡು ನೀನೋರ್ವನೇ ನನ್ನ ಏಕಮಾತ್ರ ದೈವನೆಂದು ನಿನ್ನನ್ನೇ ಭಜಿಸಿದೆನು. ನಿರಂಜನ ಮೂರ್ತಿಯೇ,
ನನಗೊಂದು ಕಾಮ್ಯಾರ್ಥದ ಫಲವನ್ನು ಕರುಣಿಸು ದೇವಾ, ಕರುಣಿಸು. ಹಿಂದಿನ ದಿವಸ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದ ನನ್ನ ಧರ್ಮ ಪತ್ನಿ ವೇದವತಿಯು ತನಗಾಗುವ ಸಂತಾನವನ್ನು ಬಯಸಿ ಬಾಯಿ ಬಿಟ್ಟು ಕುಳಿತಿರುವಳು. ಬಾಯನ್ನ ದೇವ, ಬಾಯನ್ನ ದೇವ, ಬರಬಾರದೆಂದು ನಿಲ್ಲಬೇಡ ಸ್ವಾಮಿ. ಬಂದೆನ್ನ ಮನದಾಸೆಯನ್ನು ಕರುಣಿಸಬೇಕೆಂದು ಬೇಡುವೆನು ಮಹೇಶ್ವರ, ಬೇಡುವೆನು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ. ದಕ್ಷ ಬ್ರಹ್ಮ, ದಕ್ಷ ಬ್ರಹ್ಮ, ಬಂದೆಯ ಬಂದೆಯ ಎನ್ನ ದೇವ, ಇದೋ ನನ್ನ ಅನಂತ ನಮಸ್ಕಾರಗಳನ್ನು ಅರ್ಪಿಸುವೆನು ಮಹೇಶ್ವರ. ದಕ್ಷ ಬ್ರಹ್ಮ, ನನ್ನನ್ನು ಭಜಿಸಲು ಕಾರಣವೇನು? ಪರಮಾತ್ಮ, ದಯಮಾಡಿ ನನಗೆ ಸಂತಾನ ಭಾಗ್ಯವನ್ನು ಕರುಣಿಸಬೇಕೆಂದು ಬೇಡುವೆನು ಮಹೇಶ್ವರ. ನಿನಗಿಲ್ಲ ನಿನ್ನುದರದಲ್ಲಿ ಸಂತಾನ ಭಾಗ್ಯ ದಕ್ಷ ಬ್ರಹ್ಮ. ಆದರೆ ನಿನ್ನ ಶಿವಭಕ್ತಿ ಎಂಬ ಗಿಡವು ಹೂ ಬಿಟ್ಟು ಕಾಯಾಗಿ ಅನೇಕ ಹಣ್ಣುಗಳಿಂದ ಕೂಡಿದ ಮಹಾವೃಕ್ಷವಾಗಿ ನಿಂತಿರುವಾಗ ನೀನೇಕೆ ಚಿಂತಿಸುವೆ ನಿನ್ನ ಪೂರ್ವ ಕರ್ಮದ ಋಣಾನುಬಂಧಕ್ಕೆ? ಪೂರ್ವ ಕರ್ಮದ ಋಣಾನುಬಂಧ ಎಲ್ಲಿಂದ ಬಂತು ಮಹೇಶ್ವರ? ನಿನ್ನನ್ನು ನೋಡಿದ ಮೇಲೆ ಪೂರ್ವ ಕರ್ಮದ ಋಣಾನುಬಂಧ ಮನಸಾರೆ ಮೆಚ್ಚಿಸಿದನು ಮಕ್ಕಳಿಗಾಗಿ ಮಹೇಶ್ವರ. ನಿನ್ನನ್ನು ನೀ ಕೊಡದ ವಸ್ತುವಿಲ್ಲ ಈ ಜಗತ್ತಿನಲ್ಲಿ, ನೀ ಅರಿಯದ ವಸ್ತುವಿಲ್ಲ ಈ ಬ್ರಹ್ಮಾಂಡದಲ್ಲಿ. ನಿಜ ಭಕ್ತನಾದ ನನ್ನನ್ನು ನಿರಾಕರಿಸದೆ ದಯಮಾಡಿ ನನಗೆ ಸಂತಾನ ಭಾಗ್ಯವನ್ನು ಕರುಣಿಸು ಪರಮಾತ್ಮ. ಮೆಚ್ಚಿದನು ನಿನ್ನ ಭಕ್ತಿಗಾಗಿ ದಕ್ಷ ಬ್ರಹ್ಮ. ಆದರೆ ಸ್ತ್ರೀ ಹಾಗೂ ಪುರುಷರಲ್ಲಿ ನೀನು ಅದಾವ ಸಂತಾನವನ್ನು ಬಯಸುವೆ? ಪರಮಾತ್ಮ, ಈ ನಿನ್ನ ನಿಜ ಭಕ್ತನಾದ ನನಗೆ ಅಷ್ಟೊಂದು ಅರಿವಿಲ್ಲವೇ ದೇವ? ಪರಮಾತ್ಮ, ಗಂಡು ಮಕ್ಕಳ ಭಾಗ್ಯಕ್ಕಿಂತ ಹೆಣ್ಣು ಮಕ್ಕಳ ಭಾಗ್ಯವೇ ಭಾಗ್ಯ. ಆ ಹೆಣ್ಣನ್ನು ದಾನ ಮಾಡಿ ಪುಣ್ಯವನ್ನು ಗಳಿಸಿದರೆ ಆ ಕನ್ಯಾದಾನದಿಂದ ಕೋಟಿ ಯಜ್ಞ ಫಲಗಳು ದೊರೆಯುತ್ತವೆ. ಅವರು ಸುಪುತ್ರಿಯರಾದರೆ ಇಹಪರಗಳನ್ನು ಸರಿಗೊಳಿಸುವ ಸೂತ್ರಧಾರಕರಾಗಿ ತಂದೆ ತಾಯಿಗಳಿಗೆ ಮೋಕ್ಷದ ಹಾದಿಯನ್ನು ಕಲ್ಪಿಸುವರು. ಆ ಹೆಣ್ಣು ಮಕ್ಕಳ ಪ್ರೀತಿಯು ಗಂಡಿಗಿಂತಲೂ ಅಪಾರವಾದುದು. ಆದುದರಿಂದ ಆದಿಶಕ್ತಿ ಕಲೆಗಳುಳ್ಳ ಅನೇಕ ಸುಪುತ್ರಿಯರನ್ನು ಕರುಣಿಸಬೇಕೆಂದು ಬೇಡುವೆನು ಮಹೇಶ್ವರ. ನಿನ್ನ ವಿವೇಕಕ್ಕೆ ಮೆಚ್ಚಿದನು ದಕ್ಷ ಬ್ರಹ್ಮ. ಯಾವ ಸುರ ಗಂಧರ್ವರ ಸುರ ಭೂಮಿಯಲ್ಲಿ ಪುತ್ರಿಯರ ಒಂದು ವಾತ್ಸಲ್ಯವನ್ನು ಧರ್ಮವನ್ನು ಪ್ರತಿಷ್ಠೆ ಮಾಡಬೇಕೆಂದಿರುವ ನೀನೇ ಭಾಗ್ಯಶಾಲಿ. ಹದೋ ಹತ್ತ ನೋಡು, ಆದಿಶಕ್ತಿಯು ಅನಂತ ರೂಪನ್ನು ತಾಳಿ ನಗುತ್ತಾ ಬರುತ್ತಿರುವ ನಿನ್ನ ಪುತ್ರಿಯರನ್ನು ದಕ್ಷ ಮಂದಿರಕ್ಕೆ ಕರೆದುಕೊಂಡು ಹೋಗಿ ಅವರಿಗೆ ಕಲ್ಯಾಣವನ್ನು ಮಾಡಿ ನಿನ್ನ ಧರ್ಮಪತ್ನಿ ವೇದವತಿಯೊಡನೆ ಸುಖದಿಂದ ಬಾಳು. ಧನ್ಯನಾದ ದೇವ. ಅದೇಕೆ ದಕ್ಷ ಬ್ರಹ್ಮ, ಸಂತೋಷವಾಗಲಿಲ್ಲವೇ? ಇಲ್ಲ ಸ್ವಾಮಿ, ಇಲ್ಲ. ನನ್ನ ಧರ್ಮಪತ್ನಿ ವೇದವತಿಯ ಮಹದಾಸೆಯೊಂದಿರುವುದು. ದಯಮಾಡಿ ನಡೆಸಿಕೊಡುವೆಯಾ ಪರಮಾತ್ಮ? ಅದೇನೆಂದು ಕೇಳಿಕೋ, ಖಂಡಿತವಾಗಿಯೂ ನಡೆಸಿಕೊಡುತ್ತೇನೆ. ಮಹೇಶ್ವರ, ನಿನ್ನ ಧರ್ಮಪತ್ನಿ ಲೋಕಮಾತೆ ಆದಿಶಕ್ತಿ ನನಗೆ ಮಗಳಾಗಬೇಕು, ನೀನು ನನಗೆ ಜಾಮಾತನಾಗಬೇಕು. ದಯಮಾಡಿ ನಡೆಸಿಕೊಡುವೆಯಾ ಪರಮಾತ್ಮ? ತಥಾಸ್ತು. ಕೃತಾರ್ಥನಾದೆ ದೇವಾ, ಕೃತಾರ್ಥನಾದೆ. ಸರ್ವೇ ನಮಸ್ತೆ ಭೂತನಾಥಂ, ನಮಸ್ತೆ ವಿಧಾತಂ, ವಿಶ್ವನಾಥಂ, ವಿಶ್ವನಾಥಂ. ಮಹಾದೇವ ಶಂಭೋ ಮಹಾದೇವ.
ಶಿವ ಶಿವ ನಿನ್ನ ಲೀಲೆಗೆ ನಾಂದಿಯಾಗಲಿ ಈ ಲೋಕವೇ ಶಿವ ಲೋಕವೆನಿಸಲಿ. ಶಿವ ಶಿವ ನಿನ್ನ ಲೀಲೆಗೆ ನಾಂದಿಯಾಗಲಿ ಈ ಲೋಕವೇ ಶಿವ ಲೋಕವೆನಿಸಲಿ. ಈ ಲೋಕವೇ ಶಿವ ಲೋಕವೆನಿಸಲಿ. ಮಹಾದೇವ ಶಂಭೋ ಮಹಾದೇವ. ನೋಡುವ ನೋಟ ಕೋಟಿ ಲಿಂಗವಾಗಲಿ, ಆಡುವ ಮಾತು ಶಿವನಾಮವಾಗಲಿ. ನೋಡುವ ನೋಟ ಕೋಟಿ ಲಿಂಗವಾಗಲಿ, ಆಡುವ ಮಾತು ಶಿವನಾಮವಾಗಲಿ. ಕೇಳುವ ವಚನ ಶಿವಮಂತ್ರವಾಗಲಿ. ಕೇಳುವ ವಚನ ಶಿವಮಂತ್ರವಾಗಲಿ. ಈ ಕಣ್ಣಿಗೆ ಎಲ್ಲೆಲ್ಲೂ ಶಿವನ ಕಾಣಲಿ. ಈ ಕಣ್ಣಿಗೆ ಎಲ್ಲೆಲ್ಲೂ ಶಿವನ ಕಾಣಲಿ. ಶಿವ 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 ನಿನ್ನ ಲೀಲೆಗೆ ನಾಂದಿಯಾಗಲಿ ಈ ಲೋಕವೇ ಶಿವ ಲೋಕವೆನಿಸಲಿ. ಈ ಲೋಕವೇ ಶಿವ ಲೋಕವೆನಿಸಲಿ. ಶಿವ ಶಿವ ಮಹಾದೇವ ಶಂಭೋ ಮಹಾದೇವ. ಓಂಕಾರನಾದ ಸ್ವರೂಪನು ನಿತ್ಯ ನಿರಂಜನ ಜಂಗಮನಾದ ಪರಶಿವನ ದೈವ ಪ್ರಕೃತಿಯಲ್ಲಿ ಜನ್ಮವೆತ್ತಿದ ದಕ್ಷ ಬ್ರಹ್ಮನು ನವಬ್ರಹ್ಮರುಳಿಗೆ ಅಧಿಪತಿಯಾಗಿ ಮೆರೆಯುತ್ತಿರುವನು. ಮಹಾದೇವ ಶಂಭೋ ಮಹಾದೇವ. ಆ ದಕ್ಷ ಬ್ರಹ್ಮನು ಪರಶಿವನನ್ನು ತಪಸ್ಸಿನಲ್ಲಿ ಮೆಚ್ಚಿಸಿ ಅನೇಕ ಪುತ್ರಿಯರನ್ನು ಪಡೆದು ವಿವಾಹ ಮಾಡಬೇಕೆಂದು ದಕ್ಷ ಲೋಕದಲ್ಲಿ ಅಣಿ ಮಾಡುತ್ತಿರುವನು. ಮಹಾದೇವ ಶಂಭೋ ಮಹಾದೇವ. ಆದರೆ ಸಕಲ ಸುರ ಗಂಧರ್ವರಿಗೂ ತನ್ನ ಸುತಿಯರನ್ನು ಕೊಡಲು ಕಲ್ಯಾಣ ಮಂಟಪವನ್ನು ಕೋಟಿ ಮಿಂಚುಗಳು ಏಕಕಾಲದಲ್ಲಿ ಮಿಂಚಿ ಬರುವ ಪ್ರಕಾಶಮಾನದಂತೆ ಒಳೆಯುತ್ತಿರುವುದು. ಮಹಾದೇವ ಮಹಾದೇವ. ಇರಲಿ, ನಾನೀಗಲೇ ವೈಕುಂಠಕ್ಕೆ ತೆರಳಿ ಈ ವಿಚಾರವನ್ನು ಶ್ರೀಮಾನ್ ಲಕ್ಷ್ಮೀನಾರಾಯಣನಿಗೆ ತಿಳಿಸಿ ಮುಂದಿನ ಕಾರ್ಯದಲ್ಲಿ ವರ್ತಿಸುವೆನು. ಮಹಾದೇವ ಶಂಭೋ ಮಹಾದೇವ. ತಂಗಾಳಿ ಬೀಸಿ ಬೀಸಿ ರಾಗವಾಗಲಿ, ರಾಗದಲ್ಲಿ ಓಂಕಾರ ತೇಲಿ ನಲಿಯಲಿ. ತಂಗಾಳಿ ಬೀಸಿ ಬೀಸಿ ರಾಗವಾಗಲಿ, ರಾಗದಲ್ಲಿ ಓಂಕಾರ ತೇಲಿ ನಲಿಯಲಿ. ಈ ಜಗವೇ ಶಿವಭಕ್ತಿಯ ನಿಲಯವಾಗಲಿ. ಈ ಜಗವೇ ಶಿವಭಕ್ತಿಯ ನಿಲಯವಾಗಲಿ. ಶಿವನಾಮದ ಸಂಕೀರ್ತನೆ ಜಗದ ಮೊಳಗಲಿ. ಶಿವನಾಮದ ಸಂಕೀರ್ತನೆ ಜಗದ ಮೊಳಗಲಿ. ಶಿವ 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 ನಿನ್ನ ಲೀಲೆಗೆ ನಾಂದಿಯಾಗಲಿ ಈ ಲೋಕವೇ ಶಿವ ಲೋಕವೆನಿಸಲಿ. ಈ ಲೋಕವೇ ಶಿವ ಲೋಕವೆನಿಸಲಿ. ಈ ಲೋಕವೇ ಶಿವ ಲೋಕವೆನಿಸಲಿ. ಶಿವ ಶಿವ. ಸ್ವಾಮಿ, ಸ್ವಾಮಿಯ ನೀನೆದು ಆಡುವೆನಾ? ಸ್ವಾಮಿಯ ನೀನೆದು ಆಡುವೆನಾ? ದೇವನ ನಿನಗಲಿ ಇಲ್ಲ ಭಯ. ಸ್ವಾಮಿಯ ನೀನೆದು ಆಡುವೆನಾ?
ಅದ್ಭುತ ಲೀಲೆಯ ಆಡಿದ ನೋಡಿರಿ ಅದ್ಭುತ ಲೀಲೆಯ ಸ್ವಾಮಿಯ ನಿಂದಿದೆ ಆಡುವೆಯ ಇಲ್ಲ ಭಯ ಸ್ವಾಮಿಯ ನಿಂದಿದೆ ಆಡುವೆಯ ನಾನಾವೇಶದ ಪಾತ್ರಧಾರಿ ನವರಸಲೋಕದ ಸೂತ್ರಧಾರಿ ನಾನಾವೇಶದ ಪಾತ್ರಧಾರಿ ನಾಯಕನೆಂದರೆ ಈತನೇ ಶ್ರೀಹರಿ ನಾಯಕನೆಂದರೆ ಈತನೇ ಶ್ರೀಹರಿ ಲಕ್ಷ್ಮಣ ಹೃದಯದಿ ಮನೋವಿಹಾರಿ ಸ್ವಾಮಿ ಹೃದಯದಿ ಮನೋವಿಹಾರಿ ಸ್ವಾಮಿಯ ಆಡುವೆನ ಎಲ್ಲ ಭಯ ಸ್ವಾಮಿಯ ಸ್ವಾಮಿ ಸ್ವಾಮಿ ದೇವಿ ಒಲಿದು ನಲಿಯುವ ಸಬಗಿನ ಬದಿ ಒಲಿದು ನಲಿಯುವ ಸಬಗಿನ ಬಳಿ ಕಮಲ ಧನ ಕಮಲ ಧನ ಕಾರುಣ್ಯರು ಬಾರ ಬಾಸುರಾಗಿ ರಮಣಿ ಪ್ರಣಯ ಪ್ರೇಮ ದರಗಿಣಿ ಸ್ವಾಮಿ ಚಾರು ಸುಂದರಲಾರಿ ಪ್ರಣಯನಿಂದ ನಂದ ಕಿಶೋರಿ ಚಾರು ಸುಂದರಲಿ ಹರಿ ಮಂದನಿಂದ ನಂದ ಕಿಶೋರಿ ಸಕಲ ನಾಟ್ಯ ಕಲಾ ಮಯೂರಿ
ಒಲಿದು ನಲಿಯುವ ಸೊಬಗಿನ ಮಣಿ ಒಲಿದು ನಲಿಯುವ ಸೊಬಗಿನ ಮಣಿ ಕಮಲದಳ ಕಾರುಣ್ಯ ರೂಪಿಣಿ ಕಮಲದಳ ಕಾರುಣ್ಯ ರೂಪಿಣಿ ಭಾರವಾತುರಾಗಿ ಬರಲಿ ಪ್ರಣಯ ಪ್ರೇಮದರಗಿಣಿ ಪ್ರಣಯ ಪ್ರೇಮದರಗಿಣಿ ದೇವಿ ಸ್ವಾಮಿ, ಕ್ಷಣಕಾಲ ಪಗಡೆ ಆಡೋಣವೇ? ಹಾಗೆ ಆಗಲಿ, ಬನ್ನಿ. ನೋಡಿದ್ಯಾ ದೇವಿ, ನನ್ನ ಕಾಯೇ ಹಣ್ಣಾಯಿತು. ಆಟದಲ್ಲಿ ನೀನು ನನಗೆ ಸೋತಿರುವೆ. ಹೌದು ಸರ್, ಅಂದು ನೀವು ನನ್ನ ಸೌಂದರ್ಯಕ್ಕೆ ಸೋತಿರುವ ಕಾರಣ ಇಂದು ಈ ಆಟದಲ್ಲಿ ಸೋತಿರು. ನಿಜ ದೇವಿ, ಮೊದಲು ನಾನು ನಿನ್ನ ಸೌಂದರ್ಯಕ್ಕೆ ಸೋತೆನು. ನೀನು ಮಾತ್ರ ಆಟದಲ್ಲಿ ನನ್ನನ್ನು ಜಯಿಸಿದ್ದರೆ ನಿನ್ನ ಚಾತುರ್ಯಕ್ಕೆ ನಾನು ಸೋತಂತಾಗುತ್ತಿತ್ತು. ಆದರೆ ನಿನ್ನ ಸೌಂದರ್ಯಕ್ಕೆ ತಕ್ಕ ಕುಶಲತೆಯು ನಿನ್ನಲ್ಲಿಲ್ಲವೆಂದು ಸ್ಪಷ್ಟವಾಯಿತು. ದೇವಿ, ಈ ನಿನ್ನ ಸೇವಾ ಭಾವದಿಂದ ನಾನು ಬಹಳ ಸಂತುಷ್ಟನಾಗಿರುವೆನು. ಏನಾದರೂ ನಿನ್ನ ಬಯಕೆಗಳಿದ್ದರೆ ಕೇಳಿಕೊಳ್ಳಬಹುದು. ಸ್ವಾಮಿ, ಸದಾ ಕಾಲ ಈ ನಿಮ್ಮ ಪಾದ ಸೇವೆ ಮಾಡುವುದೊಂದೇ ನನ್ನ ಬೇಡಿಕೆ. ತಥಾಸ್ತು. ನಾರಾಯಣ ನಾರಾಯಣ. ಏನೋ ನಾದವಾದಂತಿದೆ. ಅತ್ತ ನೋಡಿ ದೇವ, ನಾರದ ಮಹರ್ಷಿಯರು ಇತ್ತಲೇ ಬರುತ್ತಿರುವರು. ಬರಲಿ, ಬಹಳ ಸಂತೋಷ. ನಾರಾಯಣ ಲಕ್ಷ್ಮೀ ನಾರಾಯಣ 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 ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಕರುಣಾವರಣ ಶ್ರೀಶೇಷಶಯನ ಕರುಣಾವರಣ ಶ್ರೀಶೇಷಶಯನ ನಾರಾಯಣ ಲಕ್ಷ್ಮೀ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ನಾರಾಯಣ. ಚಕ್ರ ಗದಾಧರ ಶೋಭಿತ ಸುಂದರ ಮಣಿಗಳ ಭೂಷಿತ ಪರಮ ಕೃಪಾಕರ ಚಕ್ರ ಗದಾಧರ ಶೋಭಿತ ಸುಂದರ ಮಣಿಗಳ ಭೂಷಿತ ಪರಮ ಕೃಪಾಕರ ಮುನಿಗಳ ಹೊಂದಿದ ಶ್ರೀಕರ ಶುಭಕರ ಮುನಿಗಳ ಹೊಂದಿದ ಶ್ರೀಕರ ಶುಭಕರ ಕರುಣಾಕರ ಹವಯಂಕರ ದೇವದಯ ಸಾಗರ ಕರುಣಾಕರ ಹವಯಂಕರ ದೇವದಯ ಸಾಗರ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಕರುಣಾವರಣ ಶ್ರೀಶೇಷಶಯನ ಕರುಣಾವರಣ ಶ್ರೀಶೇಷಶಯನ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ನಾರಾಯಣ. ಶ್ರೀಮಾನ್ ಲಕ್ಷ್ಮೀ ನಾರಾಯಣರಿಗೆ ನಮೋ ನಮಃ. ನಾರದ, ನಿನಗೆ ಮಂಗಳವಾಗಲಿ. ಈ ಪೀಠಾಸೀನನಾಗು. ಆಗಬಹುದು ಪರಮಾತ್ಮ. ಅನೇಕ ಪುತ್ರಿಯರನ್ನು ಪಡೆದು ಸಕಲ ಸುರಗಂಧರ್ವರಿಗೆ ಕೊಡಲು ನಿಶ್ಚಯಿಸಿ ಕಲ್ಯಾಣ ಮಂಟಪವನ್ನು ಬಹಳ ಬಹಳ ವೈಭವದಿಂದ ನಿರ್ಮಿಸುತ್ತಿರುವರು.
ಅಲ್ಲಿಗೆ ತಮ್ಮ ಆಗಮನವೂ ಇರಬಹುದಲ್ಲ? ನಿಜ ನಾರದ. ದಕ್ಷ ಬ್ರಹ್ಮನಿಂದ ನನಗೂ ಕರೆಯೂ ಬಂದಿದೆ. ಅಲ್ಲಿಗೆ ಕೈಲಾಸಪತಿಯಾದ ಪರಶುವನು ಕೂಡ ಆಗಮಿಸುವನು. ಪರಮಾತ್ಮ, ಕೈಲಾಸಪತಿ ಪರಶುವನು ಆಗಮಿಸುವಾಗ ಈ ನಮ್ಮ ಜಾಣದನು ಹೋಗದಿರುವನೇ? ದಕ್ಷ ಬ್ರಹ್ಮನು ತನ್ನ ಸುತಿಯರಿಗೆ ಅಷ್ಟು ವೈಭೋಗದಲ್ಲಿ ಕಲ್ಯಾಣ ಮಾಡುತ್ತಿರುವಾಗ ಈ ನನ್ನ ದಾಮೋದರನು ಹೋಗದಿರುವುದುಂಟೆ ನಾರದ? ಜಗನ್ಮಾತೆ, ನಿಜ ನಿಜ. ಕೈಲಾಸಪತಿ ಪರಶುವನು ಆಗಮಿಸುವಾಗ ಈ ನಮ್ಮ ಜಾಣದನು ಹೋಗೇ ಹೋಗುವುದು. ನಾರದ, ದಕ್ಷ ಬ್ರಹ್ಮನು ತನ್ನ ಕಿರಿಯ ಮಗಳಾದ ಸತಿಯನ್ನು ಪರಶುವನಿಗೆ ಕೊಡಲು ನಿಶ್ಚಯಿಸಿರುವುದು. ಆದ್ದರಿಂದ ಆ ಕಲ್ಯಾಣದ ವೈಭವವನ್ನು ನಾನು ನೋಡಬಾರದೆ ನಾರದ? ಪರಮಾತ್ಮ, ಆ ಕಲ್ಯಾಣದ ಸಂಭ್ರಮವನ್ನು ನೋಡಲು ನನಗೂ ಸಹ ಕುತೂಹಲವಿರುವುದು. ಆದ್ದರಿಂದ ನಾನಿನ್ನು ಹೊರಡಲು ಅನುಮತಿಯನ್ನು ಕರುಣಿಸು ಪರಮಾತ್ಮ. ಶುಭವಾಗಲಿ, ಹೋಗಿ ಬಾ. ಎಲ್ಲ ನೀನೇ, ಎಲ್ಲವೂ ನೀನೇ, ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣ ನೀನೇ. ಎಲ್ಲ ನೀನೇ, ಎಲ್ಲವೂ ನೀನೇ, ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣ ನೀನೇ. ಅಗಣಿತ ಮಹಿಮನೆ ಜಗದೋದ್ಧಾರನೆ, ಅಗಣಿತ ಮಹಿಮನೆ ಜಗದೋದ್ಧಾರನೆ. ಸಂಚಾರಿಯ ಧರಣಿ ತನಿ ದೇವತೆಯ ಸಾಗರ, ಧನುಧಾರಿಯ ಧರಣಿ ತನಿ ದೇವತೆಯ ಸಾಗರ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ, ಕರುಣಾಭರಣ ಶ್ರೀಶೇಷ ಶಯನ, ಕರುಣಾಭರಣ ಶ್ರೀಶೇಷ ಶಯನ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ. ಸುಧೀರ ಕಲ್ಯಾಣಕ್ಕೆ ತಾವು ಯಾವಾಗ ದಯಪಾಲಿಸಿದ್ರಿ? ಇನ್ನು ತೊಳಿಬೇಕೆ ದೇವಿ. ಶುಭ ಕಾರ್ಯದ ಶುಭ ಪ್ರಯಾಣವನ್ನು ಶುಭ ಗಳಿಗೆಯಲ್ಲಿಯೇ ಸಿದ್ಧಗೊಳಿಸಿ ಹೊರಡಬೇಕಾಗಿದೆ ದೇವಿ. ಸ್ವಾಮಿ, ಕನಕ ಸುಂದರಿ ಶ್ರೀಹರಿ ಮನದಲ್ಲಿ ನೀನು ಮನೆದು. ಕನಕ ಸುಂದರಿ ಶ್ರೀಹರಿ ಮನದಲ್ಲಿ ನೀನು ಮನೆದು. ಎಲ್ಲ ರಾಣಿ ಕನಕನದಲ್ಲೂ ಕಲೆತು ಸುಖ ನೀಡಿದೆ ಪ್ರಿಯೇ. ಕನಕ ಸುಂದರಿ ಶ್ರೀಹರಿ ಮನದಲ್ಲಿ ನೀನು ಮನೆದು. ಒಲವಿನ ವೀಣೆಯ ಮೀಟುತ್ತ ಬಂದೆ, ಪ್ರಳಯದ ಕವಿತೆಯ ಹಾಡುತ್ತ ನಿಂದೆ. ಒಲವಿನ ವೀಣೆಯ ಮೀಟುತ್ತ ಬಂದೆ, ಪ್ರಳಯದ ಕವಿತೆಯ ಹಾಡುತ್ತ ನಿಂದೆ. ಜಯ ಬೇಜಯ ಜನ್ನನು ತಂದೆ, ಜಯ ಬೇಜಯ ಜನ್ನನು ತಂದೆ. ಎಲ್ಲೆಂದು ಹೀಗೆ ಜೊತೆಯಾಗಿರುವ ಮನದಾಸೆ ಆಯ್ತು ಇದೆ. ಎಲ್ಲೆಂದು ಹೀಗೆ ಜೊತೆಯಾಗಿರುವ ಮನದಾಸೆ ಆಯ್ತು ಇದೆ. ಕನಕ ಸುಂದರಿ ಶ್ರೀಹರಿ ಮನದಲ್ಲಿ ನೀನು ಮನೆದಿದ್ದೀಯೆ.
ನಾನನ್ಯನಾದೆ ಜಗಮಾನ್ಯನಾದೆ ಹರಿನಾಮ ಹರಿಧ್ಯಾನ ಭೈರವೇಂದ್ರ ನಾನನ್ಯನಾದೆ ಜಗಮಾನ್ಯನಾದೆ ದೇವಾದಿ ದೇವನ ದಯದೆ ದೇವಾದಿ ದೇವನ ದಯದೆ ಹಾಲ್ಗಡಲು ಕಡೆವಾಗ ನೀ ಜನಿಸಿದಂತೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ ಹಾಲ್ಗಡಲು ಕಡೆವಾಗ ನೀ ಜನಿಸಿದಂತೆ ನಾನಿನ್ನ ಕಂಡೆ ಬಲು ಮೋಹಗೊಂಡೆ ಪ್ರೇಮಾನುರಾಗದಿ ಕೈ ಹಿಡಿದೆ ಹೇಳಿ ಪ್ರೇಮಾನುರಾಗದಿ ಕೈ ಹಿಡಿದೆ ನಿನ್ನನ್ನು ಪಡೆದು ಪರಿಪೂರ್ಣನಾದ ಪರಿಪೂರ್ಣನಾದ ನಾನೇ ಭಾಗ್ಯವಂತ ಇಂದು ನಾನೇ ಪುಣ್ಯವಂತ ನಾನೇ ಭಾಗ್ಯವತಿ ಇಂದು ನಾನೇ ಪುಣ್ಯವತಿ ವೀಣಾ ದಾಸಪ್ಪ ಮೋಟಪ್ಪರ ರಾಮಕೃಷ್ಣ ಬೆಂಗಳೂರು, ಸಿದ್ದರಾಮಣ್ಣವರ ಪುಟ್ಸ್ವಾಮಿ, ಕೆಂಪಣ್ಣ ಶನಿದೇವರ ಅರ್ಚಕರು, ಜಯಮ್ಮ ಪಟ್ಟಣದಮ್ಮ ಅರ್ಚಕರು, ಗೋವಿಂದರಾಜು ತಿಮ್ಮೇಗೌಡ ಕೆಳಗೆರೆ ಗ್ರಾಮದ ಪಟೇಲ್ ರಾಜಣ್ಣ ಅವರು, ರಂಗಸ್ವಾಮಿ ಗ್ರಾಮ ಪಂಚಾಯತಿ ಸದಸ್ಯರು, ನಾಗಣ್ಣ ಹೂವಿನ ವ್ಯಾಪಾರಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, ಹಾಗೆ ಗೌಡಗೆರೆ ಗ್ರಾಮದ ರಮೇಶ್ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು, ಪುಟ್ಲಿಂಗೇಗೌಡ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, ಶಿವರತ್ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತ್ ಸದಸ್ಯರು, ಅನಿತಾ ಗೋವಿಂದಯ್ಯ ಗ್ರಾಮ ಪಂಚಾಯತ್ ಸದಸ್ಯರು, ಅನಿತಾ ಚಂದ್ರಯ್ಯ, ಬೋರೇಗೌಡ, ಸಿದ್ಲಿಂಗಯ್ಯ, ಸಿದ್ದರಾಜು, ಶ್ರೀನಿವಾಸ್ ಶಾಮಿಯಾನ ಸೆಂಟರ್ ಮಾಲೀಕರು, ಪುಟ್ಟರಾಮು ಶಾಮಿಯಾನ ಸೆಂಟರ್ ಮಾಲೀಕರು, ಡೈರಿ ಸಿದ್ದೇಗೌಡ, ಚಂದ್ರಶೇಖರ್ ನ್ಯಾಯ ಬೆಲೆ ಅಂಗಡಿ ಅವರು ಕೂಡ ವೇದಿಕೆಗೆ ನಾವು ಮಾಡಿರ್ತೇವೆ. ಇದಕ್ಕೆ ಮುಖ್ಯವಾಗಿ ಈ ಒಂದು ನಾಟಕನ ನಮ್ಮ ಅಶೋಕ್ ಪ್ರಭುಗಳು ನಡೆಸ್ಕೊಡ್ಬೇಕಾಯ್ತು. ಹಲೋ, ಈ ಒಂದು ನಾಟಕವನ್ನು ಅಶೋಕ್ ಪ್ರಭು ಅವರು ನಡೆಸ್ಕೊಡ್ಬೇಕಾಯ್ತು. ಏನೋ ಒಂದು ದುರಾದೃಷ್ಟ ಅವರು ನಾವು ಕಳ್ಕೊಂಡ್ವಿ. ಅವರ ಒಂದು ನೆನಪಿನ ಸ್ಮರಣಾರ್ಥ ಈ ಒಂದು ನಾಟಕವನ್ನು ನಾವು ಮಾಡ್ತಾ ಇದ್ದೀವಿ. ಈ ಒಂದು ನಾಟಕಕ್ಕೆ ಅವರ ತಾಯಿಯವರಾದ ರಾಜೇಶ್ವರಿ ಕೂಡ ಬಂದಿದ್ದಾರೆ, ಮತ್ತು ಅವರ ಧರ್ಮಪತ್ನಿಯಾದ ಶ್ವೇತಾ ಅವರು ಕೂಡ ಬಂದಿದ್ದಾರೆ, ಅವ್ರ ಮಗ ಅತಿಕ್ ಪ್ರಭು ಕೂಡ ಬಂದಿದ್ದಾರೆ, ಅವ್ರ ಅಣ್ಣ ನಟರಾಜು ಕೂಡ ಬಂದಿದ್ದಾರೆ, ಮತ್ತು ಅಲ್ಲಿ ಕೂತಿರ್ತಕ್ಕಂಥ ಅವ್ರ ಸ್ನೇಹಿತರು ನಾಗೇಶಣ್ಣವರು ಕೂಡ ಬಂದಿದ್ದಾರೆ. ನಾವು ಅಶೋಕ್ ಪ್ರಭುಗಳು ನಮಗೆ ನಾಟಕ ಕಲಿಸ್ತಿರೋ 16 ನಾಟಕ ಅವ್ರ ಕೈಗಡಲಿ ಹಾಡಿದ್ದೀವಿ. ಆದರೆ ಏನೋ ದುರದೃಷ್ಟವಾದದ್ದು ಚಿಕ್ಕ ವಯಸ್ಸಿನಲ್ಲೇ 47 ವರ್ಷಕ್ಕೆ ಅವರು ದೈವಾಧೀನರಾದರು. ನಮಗೆ ಅದು ಬಹಳ ದುಃಖಕರವಾದ ವಿಚಾರ. ಸೊ ನಾವು ಅವ್ರನ್ನ ಕೇಳಿಕೊಂಡು ಈ ಥರ ನಾವು ಅವರ ಪ್ರಭುಗಳು ನಾಟಕ ಕಲಿಸ್ತಾ ಇದ್ದು ಅರ್ಧಕ್ಕೆ ಹಿಂಗೆ ಆಗ್ಬಿಟ್ಟದೆ, ಅವ್ರ ಹೆಸರಲ್ಲಿ ನಾವು ಕಂಪ್ಲೀಟ್ ಮಾಡ್ತೀವಿ ಅಂದಾಗ ಸಂಪೂರ್ಣವಾದ ಸಹಕಾರವನ್ನು ಕೊಟ್ಟರು. ಅವರ ಇಂಥ ಒಂದು ಪರಿಸ್ಥಿತಿಯಲ್ಲೂ ಆಯ್ತರಪ್ಪ ಹಾಡಿ ನಮ್ಮ ಮಗನ ಹೆಸರ ಈ ಥರ ನೀವು ಮಾಡ್ತಾ ಇದ್ದೀರಿ ಅಂತ ನಮಗೆ ಭಾಳ ಆಶೀರ್ವಾದ ಮಾಡಿ ಕಳಿಸಿದ್ರು. ನಿಮ್ಮೆಲ್ಲರ ಪರವಾಗಿ ಇಲ್ಲಿ ತನಕ ಬಂದು ಅವರೆಲ್ಲ ಇಲ್ಲಿ ತನಕ ಕೂತಿರ್ತಕ್ಕ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಒಂದು ನಾಟಕ ನಿಂತೋದಾಗ ನಮಗೆ ದೋಚ್ಚಿಲ್ಲ ಯಾರನ್ನ ನಾವು ಮಾಸ್ಟರ್ ಆಯ್ಕೆ ಮಾಡ್ಕೋಬೇಕು ಅಂತ. ನಾವು ನೇರವಾಗಿ MK ಧರ್ಮೇಂದ್ರ ಕುಮಾರ್ ಅವ್ರನ್ನ ಭೇಟಿ ಮಾಡ್ದೋ. ಸರ್ ಈ ಥರ ಆಗದೆ ನಮಗೇನಾರ ಒಂದು ಮಾಡಿಕೊಡಿ ಅಂದಾಗ, ಅಯ್ಯೋ ಏನು ಮಾಡ್ತೀರಿ, ಅವ್ರು ನನ್ನ ಶಿಷ್ಯ, ಅವ್ರು ನಾನು ತುಂಬ ಬೇಕಾದರು, ಅವರು ಅಪೂರ್ಣವಾಗಿರ್ತಕ್ಕಂಥ ಈ ಒಂದು ನಾಟಕನ ನಾನು ಪೂರ್ಣ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ತುಂಬುರದೆಯಿಂದ ಒಪ್ಕೊಂಡು ಈ ಒಂದು ಎಲ್ಲ ಇವತ್ತು ಪ್ರೇಕ್ಷಕರ ಮುಂದೆ ನಮಗೆ ಅಭಿನಯಿಸಲು ಅವರು ನಮಗೆ ಬಹಳ
ಅವರ ಆಶೀರ್ವಾದ ಮತ್ತು ಅವರ ಒಂದು ಪ್ರೋತ್ಸಾಹ ತುಂಬ ಇದೆ. ಅವ್ರಿಗೂ ಕೂಡ ಒಂದು ನಿಮ್ಮೆಲ್ಲರ ಪರವಾಗಿ ಒಂದು ಹೃತ್ಪೂರ್ವಕವಾದ ಒಂದು ಧನ್ಯವಾದಗಳು. ಹಾಗೆ ನಮ್ಮ ವಾದ್ಯಗೋಷ್ಠಿ ಕೂಡ ಇವರು ದಕ್ಷಿಣ ಯಜ್ಞಕ್ಕೆ ಭಾಳ ಉತ್ತಮವಾದ ಮ್ಯೂಸಿಕ್ ಕೊಡ್ತಕ್ಕಂಥವ್ರು. ಅವರು ಕೂಡ ಒಂದು ಫೋನಿನ ಮಾಡಿದಾಗ ಆಯಿತು ನಾವು ಬರ್ತೀವಿ, ಆ ಒಂದು ಪುಣ್ಯಾತ್ಮನಿಗೆ ನಾವು ಕೂಡ ನಮ್ಮ ಒಂದು ಸಹಕಾರ ಆಗಲಿ ಅಂತ ಹೇಳಿದ್ರು. ಅವ್ರಿಗೂ ಕೂಡ ಒಂದು ಹೃತ್ಪೂರ್ವಕವಾದ ಧನ್ಯವಾದಗಳು. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಭಿಕರಿಗೂ, ಎಲ್ಲ ಕಲಾಭಿಷೇಕರಿಗೂ, ನಮ್ಮ ಅಶೋಕ್ ಸಂಘ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳು. ದಯವಿಟ್ಟು ಧರ್ಮೇಂದ್ರ ಕುಮಾರ್ ಸರ್ ವೇದಿಕೆಗೆ ಬರಬೇಕು, ದಯವಿಟ್ಟು ಬರಬೇಕು. ಧರ್ಮೇಂದ್ರ ಕುಮಾರ್ ಸರ್ ವೇದಿಕೆಗೆ ಬರಬೇಕು. ಸರ್ ನೀವು ಬಂದ್ಬಿಡಿ ಸರ್, ನೀವು ಬಂದ್ಬಿಡಿ ಸರ್, ಬಂದ್ಬಿಡಿ ಸರ್. ಕಾರ್ಯಗಳು ಇವತ್ತು ನನ್ನ ಸಹೋದರ ಅಶೋಕ್ ಪ್ರಭು ಅವರು ಕಲಿಸ್ತಾ ಇದ್ದಂಥ ದಕ್ಷಯಜ್ಞ ಅಥವಾ ಭೃಗುಮುನಿಯ ಗರ್ವಭಂಗ ಅಂತಕ್ಕಂಥ ಒಂದು ಸುಂದರ ಪೌರಾಣಿಕ ನಾಟಕವನ್ನು ಕಲಿಸ್ತಾ ಇದ್ದರು ನನ್ನ ತಮ್ಮನಾದ ಅಶೋಕ್ ಪ್ರಭು. ಆದರೆ ಅಚಾನಕ್ಕಾಗಿ ಕಳೆದ ಡಿಸೆಂಬರ್ 15ನೇ ತಾರೀಕು ಅವರು ಹೃದಯಾಘಾತದಿಂದ ತೀರ್ಕೊಂಡ್ರು. ಅದನ್ನು ಈ ಒಂದು ಪ್ರಭು ಸಂಗಮ ಕಲಾ ಬಳಗ ಮತ್ತು ಈ ಸಭಿಕರೆಲ್ಲ ತುಂಬ ಉತ್ಸಾಹದಿಂದ ಕಲಿತು ಈ ನಾಟಕವನ್ನು ನಾವು ಅವ್ರ ನೆನಪಿಗೋಸ್ಕರ ಮಾಡಲೇಬೇಕು, ಪ್ರದರ್ಶನ ಮಾಡಲೇಬೇಕು ಅಂತ ಕೇಳ್ಕೊಂಡಾಗ ನಾವು ತುಂಬ ಹೃದಯದಿಂದ ಒಪ್ಪಿಕೊಂಡು ಆ ಒಂದು ಸಹಕಾರವನ್ನು ಕೊಟ್ಟು ಅವರು ಇವತ್ತು ಎಷ್ಟು ತುಂಬ ಚೆನ್ನಾಗಿ ಅದು ಲಕ್ಷ್ಮೀದೇವಮ್ಮನ ಸನ್ನಿಧಿಯಲ್ಲಿ ಈ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಮೊದಲಿನಿಂದನೂ ನೋಡ್ತಾ ಇದ್ದೀನಿ ನಾಟಕ ತುಂಬ ಚೆನ್ನಾಗಿ ಬರ್ತಾ ಇದೆ. ನಿಮ್ಮ ಎಲ್ಲರಿಗೂ ಕೂಡ ನಮ್ಮ ಕುಟುಂಬದ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ ಗೌರವಗಳಿಗೆ ನಾವೆಲ್ಲ ನಮ್ಮ ಕುಟುಂಬದವರೆಲ್ಲ ನಿಮ್ಮ ಪಾದಗಳಿಗೆ ನಾವು ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತೇವೆ. ದಯವಿಟ್ಟು ಇದೇ ಒಂದು ಈ ಕಲೆಯನ್ನು ಉಳಿಸಿ ಬೆಳೆಸಿ. ನಮ್ಮ ತಂದೆಯವರು ಕೂಡ ಶ್ರೀಯುತ ಸುಜ್ಞಾನ ಪ್ರಭುರವರು ಖ್ಯಾತ ಪಿಟೀಲ್ ವಿದ್ವಾಂಸರಾಗಿದ್ದರು. ಅವರು ಕೂಡ ಅನೇಕ ಸುಮಾರು 50,000ಗಳಿಗೆ ಹೆಚ್ಚಿಗಿಂತ ನಾಟಕಗಳಿಗೆ ವಾದ್ಯಗಳನ್ನು ನೀಡಿದ್ದಾರೆ. ಅದೇ ಕಲೆ ನನ್ನ ತಮ್ಮನಲ್ಲೂ ಬಂದಿತ್ತು. ದೇವ್ರಿಗೇನೋ ಅವನು ಕಲೆಯಲ್ಲಿ ಮುಂದುವರಿಯೋದು ಇಷ್ಟ ಇರಲಿಲ್ಲ ಅನಿಸುತ್ತೆ. ಅಚಾನಕ್ಕಾಗಿ ಅವನ್ನ ಕಿತ್ಕೊಂಡ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಹೇಳ್ತಾ ಹೆಚ್ಚು ಮಾತನಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ನನ್ನ ಕೈಲಿ, ದಯವಿಟ್ಟು ಕ್ಷಮಿಸಿ. ನಿಮ್ಮೆಲ್ಲರ ಪಾದಾರವಿಂದಗಳಿಗೆ ಮತ್ತೊಂದು ನಮ್ಮ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ನಟರಾಜಣ್ಣ ಅವರಿಗೆ ಧನ್ಯವಾದಗಳು. ಇಲ್ಲಿಕ್ಕೆ ಮುಖ್ಯ ರೂವಾರಿಗಳು ಅವರು ಕೂಡ ವೇದಿಕೆಗೆ ಬಂದು ಪುಟ್ಟ ಗೌರವವನ್ನು ಸ್ವೀಕರಿಸ್ಬೇಕಂತ ಹೇಳಿ ಕೋರ್ಕೊಳ್ತಾ ಇದ್ದೇವೆ. ರಂಗೇಗೌಡರು ಗಣ್ಯರಿಗೆ ಧನ್ಯವಾದಗಳು ತಿಳಿಸ್ತಾ, ಹಾಗೆ ಈ ನಾಟಕದ ಸ್ಟೇಜ್ ಮ್ಯಾನೇಜರ್ಗಳು ಅರಸೇಗೌಡರು, ಕೆಂಗಲಾಂಜನೇಯ ಗಂಗಣ್ಣ ಬರ್ರಿ, ಹೇಮಾವತಿ ಗಂಗಾಧರ್ ಅವರು ಈ ಒಂದು ನಾಟಕಕ್ಕೆ 1,000 ರೂಗಳನ್ನು ಸಹಕಾರವಾಗಿ ನೀಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು. ತಿಟ್ಟಮಾರ್ನಳ್ಳಿನ ಶ್ರೀನಿವಾಸ್ ರವರು, ಮುರಳೀರವರು, ರಾಜಣ್ಣನವರು ದಯಮಾಡಿ ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕಂತ ಹೇಳಿ ಕೋರ್ಕೊಳ್ತಾ ಇದ್ದೇವೆ. PLD ಬ್ಯಾಂಕ್ನ ಗಂಗಾಧರ್ ಅವರು ಕೂಡ 1,000 ರೂಗಳನ್ನು ನೀಡಿರ್ತಾರೆ. ಅವ್ರಿಗೂ ಕೂಡ ಧನ್ಯವಾದಗಳು. ರಾಜಣ್ಣರವರು ತಿಟ್ಮನಹಳ್ಳಿ, ಇವರು 500 ರೂಗಳನ್ನು ಸಹಕಾರವನ್ನು ನೀಡಿರ್ತಾರೆ. ಅವ್ರಿಗೂ ಕೂಡ ಧನ್ಯವಾದಗಳು. ತಿಮ್ಸಂದ್ರ ಗ್ರಾಮದ ಕಾಡಕರ ತಮ್ಮಯ್ಯಣ್ಣರವರು ಕೂಡ ಈ ಒಂದು ನಾಟಕ ಮಂಡಳಿಗೆ 1,000 ರೂಗಳನ್ನು ಸಹಕಾರವನ್ನು ನೀಡಿರ್ತಾರೆ. ಅವ್ರಿಗೂ ಕೂಡ ಅಭಿನಂದನೆಗಳು. ಸಹಕಾರವನ್ನು ನೀಡಿರ್ತಾರೆ. ಅವ್ರಿಗೂ ಕೂಡ ಅಭಿನಂದನೆಗಳು. ತಿಮ್ಸಂದ್ರದ ಅಪ್ಪಾಜಿರವರು ಕೂಡ 500 ರೂಗಳನ್ನು ಸಹಕಾರವನ್ನು ನೀಡಿರ್ತಾರೆ. ಅವ್ರಿಗೂ ಕೂಡ ಧನ್ಯವಾದಗಳು. ಸನ್ಮಾನವನ್ನು ಸ್ವೀಕರಿಸಿದ ಎಲ್ಲ ಗಣ್ಯರಿಗೆ ಅನಂತ ನಮಸ್ಕಾರಗಳು. ಕಾಲ ಭೈರವೇಶ್ವರ ಸ್ವಾಮಿ ದೇವಸ್ಥಾನದ ಅರ್ಚಕರು ಅವರು 500 ಗಿರಿಗೌಡರವರು ಈ ಒಂದು ನಾಟಕಕ್ಕೆ 500 ರೂಗಳನ್ನು ಸಹಕಾರವನ್ನು ನೀಡಿರ್ತಾರೆ. ಅವ್ರಿಗೂ ಕೂಡ ಧನ್ಯವಾದಗಳು. ಯಾರ್ದು ಖುಷಿ ನಮ್ಗೆ, ಅಂಥವ್ರಿಗೆ ನಮ್ಮ ಕಾರ್ಯಕ್ರಮ ಒಂದು ನಿರೂಪಣೆ ಮಾಡಿಕೊಟ್ಟಿದ್ದಾರೆ. ದಯವಿಟ್ಟು ಅವ್ರಿಗೆ ಸನ್ಮಾನವನ್ನು ಸ್ವೀಕರಣೆ ಮಾಡಬೇಕು ಅಂತ ಕೇಳ್ಕೊತಾ ಇದೀವಿ. ತುಂಬಾ ಅದ್ಭುತ ಕಲಾವಿದರು. ದಶವಾರದ ಶಿವಲಿಂಗಣ್ಣ ನಾರದನ್ ಪಾತ್ರದಲ್ಲಿ ತುಂಬಾ ಫೇಮಸ್ಸು. ಮೊನ್ನೆ ಎಲ್ಲ ಮಾದೇಶ್ವರಂ ಬೆಟ್ಟದಲ್ಲಿ ಅಭಿನಯ ಮಾಡಿ ಬಂದವ್ರೆ.
ಯಾರು? ಅವ್ರ ಹೆಸರು ಗೊತ್ತಿಲ್ಲ ನನಗೆ. ಅಣ್ಣ ಬಾಣ ಅಲ್ಲಿ. ದಯಾನಂದ್ ಸಾಗರ್ ಅವರು ಈ ಒಂದು ನಾಟಕಕ್ಕೆ 2,000 ರೂಗಳನ್ನು ಧನ ಸಹಕಾರವನ್ನು ನೀಡಿದ್ದಾರೆ. ಅವರು ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಕೈಲಾಸವಾಸ ದೇವಾ ಸ್ವಾಮಿ ಕೈಲಾಸವಾಸ ದೇವಾ ನಿನ್ನ ಚೆಲುವಾದ ಮೊಗವಾದ ಭಾವ ಕೈಲಾಸವಾಸ ದೇವಾ ಮಹಾದೇವ ಶಂಭೋ ಮಹಾದೇವ. ಸಿಂಗಾರ ಭಾವಗಳ ಲೀಲಾ ಆ ನೀನೆ ಅನುಪಮ ಶೃಂಗಾರ ಲೋಲ ಬಂದು ಕೃಪೆ ನೀಡಿ ದಯ ತೋರೋ ದೇವಾ ಮಹೇಶ್ವರ. ಧನ್ಯವಾದಗಳು.